Hi, children. Good morning to all. So, children, in the previous class, I started this chapter, जिसकी मेहनत उसकी जीत. So, children, about this proverb, I said and given information about this proverb. यहाँ एक लोकोक्ति है जो मैंने कहा था पिछले कक्षा में. सो चिल्ड्रंस, जिसकी मेहनत, जो लोग मेहनत करते हैं वे लोग जीत हासिल करते हैं. ಹೌದಾ ಅಲ್ವಾ ಮಕ್ಕಳೇ? ಯಾರು ಶ್ರಮ ವಹಿಸ್ತಾರೆ, ಯಾರು ಕಷ್ಟಪಡ್ತಾರೆ ಅಂಥವರು ಸಫಲತೆಯನ್ನು, ಸಕ್ಸಸ್ಸನ್ನು ಕಾಣ್ತಾರೆ. ಹೌದಾ ಮಕ್ಕಳೇ? ಹೌದಲ್ವಾ? ಟು ಗೆಟ್ ಸಕ್ಸಸ್, ಫಸ್ಟ್ ಆಫ್ ಆಲ್, so we should ready to put efforts, otherwise we cannot get success. ನಮಗೆ ಸಕ್ಸಸ್ ಬೇಕು ಅಂದರೆ ಫಸ್ಟ್ ಆಫ್ ಆಲ್ we have to ready to put effort. Must and should, we should put the efforts, then only we will get success. Otherwise we cannot get any success without hard working. If we did hard work means surely finally we will get success. Suppose for example ನಾವೇನು ಮಾಡ್ತೀವಿ, ಚೆನ್ನಾಗಿ ಓದಿದ್ರೆ ವರ್ಷ ಪೂರ್ತಿ ಪ್ರತಿದಿನ ಅವತ್ತಿನ ಪಾಠ ಅವತ್ತು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ, ಹೌದಾ, ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಒಳ್ಳೆ ಸ್ಕೋರ್ ಆಗುತ್ತೆ. ವರ್ಷ ಪೂರ್ತಿ ನಾವು ಓದದೆ ಹೋದರೆ, ವರ್ಷ ಪೂರ್ತಿ ನಾವು ಲೇಸಿ ಫೆಲೋಸ್ ಆಗಿ ಏನೋ ಹೋಮ್ವರ್ಕ್ ಮಾಡಿದೆ, ಏನೋ ಆಕ್ಟಿವಿಟೀಸ್ ಮಾಡಿದೆ, ವರ್ಕ್ ಮಾಡಿದೆ, ಓದ್ಕೊಳ್ದೆ ಹೋದರೆ ಏನಾಗುತ್ತೆ, ಎಕ್ಸಾಮಿನೇಷನಲ್ಲಿ ಆಟೋಮೆಟಿಕಾಗಿ ಮಾರ್ಕ್ಸು ಕಡಿಮೆ ಆಗುತ್ತೆ. ಹೌದಾ ಅಲ್ವಾ? सो आगे से जो मेहनत करते हैं वे जीत हासिल कर सकते हैं. इसलिए जो ऐसा कहा है, जिसकी मेहनत उसकी जीत. ओके चिल्ड्रन्स, ಸೊ ಫ್ರಮ್ ದಿಸ್ ಚಾಪ್ಟರ್ ಲಾಸ್ಟ್ ಕ್ಲಾಸನ್ನು ಹೇಳಿದ ಹಾಗೆ ಈ ಪಾಠದಿಂದ ನೀವೇನು ಮಾಡ್ತೀರಾ, ಮೆಹನತ್ ಮೀನ್ಸ್ ಹಾರ್ಡ್ ವರ್ಕ್, ಡಿಸಿಪ್ಲೀನು, ಮತ್ತು ಮತ್ತೇನು ಮಾಡೋಕ್ಕಾಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವನ್ನು ನೀವು ತುಂಬ್ಕೋಬೇಕಾಗತ್ತೆ. ಅಂದರೆ ನಾವೇನಾದರೂ ಅಚೀವ್ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಇವೆಲ್ಲ ನಮಗೆ ಬೇಕೇ ಬೇಕು. ಯಾವುದು? ಹಾರ್ಡ್ ವರ್ಕಿಂಗು, ಮತ್ತು ಡಿಸಿಪ್ಲೀನು, ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್. ಈ ಮೂರೂ ಇತ್ತು ಅಂದರೆ ನಾವು ಏನು ಬೇಕಾದರೂ ಅಚೀವ್ ಮಾಡ್ತೀವಿ. ಹೌದಾ ಮಕ್ಕಳೇ? ಎಸ್, ಅಫ್ಕೋರ್ಸ್. ಸಿ ಇಲ್ಲೇನಾಗಿದೆ, ಏಕ್ ಚೀಂಟಿ ಚನೆ ಕಿ ದಾಲ್ ಕೆ ಟುಕಡೆ ಕೆ ಆಸ್ಪಾಸ್ ಗೋಲ್ ಗೋಲ್ ಘೂಮ್ ರಹಿ ಥಿ. ನಾನು ಲಾಸ್ಟ್ ಕ್ಲಾಸ್ ನಿಮ್ಗೆ ಹೇಳಿದ್ದೆ, ಒಂದು ಇರುವೇನಾಗ್ತದೆ, ಏಕ್ ದಾಲ್ ಮೀನ್ಸ್ ಒಂದು ಫುಡ್ ಗ್ರೈನ್ ಕಾಳಿದೆ ಇಲ್ಲಿ, ಹೌದಾ, ಬೇಳೆಕಾಳು. ಈ ಬೇಳೆಕಾಳನ್ನು ಅದನ್ನು ತೊಗೋಬೇಕು ಅಂತ ಹೇಳಿಬಿಟ್ಟು ಅದರ ಸುತ್ತ ಏನು ಮಾಡ್ತದೆ, ಗೋಲ್ ಗೋಲ್ ಅಂದರೆ ವೃತ್ತಾಕಾರವಾಗಿ ಸುತ್ತಾಗ್ತಾ ಇರುತ್ತೆ. ಟೀಲೂನೇ ಪೂಛ, ಇದನ್ನು ನೋಡಿ, ಟೀಲೂನೇ ಪೂಛ ಚೀಂಟ್ ಸೆ, ಚೀಟಿ ರಾಣಿ ಯಾ ಕ್ಯಾ ಕರ್ ರಹಿ ಹೋ, ಅರೆ ವಾಟ್ ಯು ಆರ್ ಡೂಯಿಂಗ್, ನೀನು ಏನು ಮಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ಈ ಟೀಲು ಇದನ್ನು ಕೇಳ್ತಾನೆ. ಹೌದಾ? ಹಾಗೆ ಹೇಳುತ್ತೆ, ಮೈ ಇಸ್ ದಾಲ್ ಕೋ ಅಪ್ನೆ ಬಿಲ್ ತಕ್ ಲೇ ಜಾನಾ ಚಾಹತಿ ಹೂಂ, ನಾನು ಈ ಕಾಳನ್ನು, ಈ ಬೇಳೆಯನ್ನು ನನ್ನ ಗೂಡಿಗೆ ತೆಗೆದುಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ಮೈ ಇಸ್ ದಾಲ್ ಕೋ ಅಪ್ನೆ ಬಿಲ್ ಮೀನ್ಸ್ ಗೂಡು. ಇರುವೆಗಳು ವಾಸ ಮಾಡಲಿಕ್ಕೆ ಒಂದು ಪ್ಲೇಸ್ ಬೇಕು, ಗೊತ್ತಾ ಮಕ್ಕಳ? ಅದು ಗೂಡಲ್ಲಿ ವಾಸ ಮಾಡ್ತವೆ, ಹೌದಲ್ವಾ? ಸೊ ನನ್ನ ಗೂಡಿಗೆ ನಾನು ಈ ಗ್ರೈನ್ ಕಾಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ, ತೆಗೆದುಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೇಳುತ್ತಿದ್ದು. ಕಹಕ ಚೀಂಟಿ ನಾಚನೆ ಲಗಿ ಹೈ, ಇಷ್ಟು ಹೇಳುತ್ತೆ. ಹೌದಾ? ಮೈ ತುಮ್ಹಾರೆ ಬಿಲ್ ತಕ್ ಪಹುಂಚಾ ದೂ. ಟೀಲು ಕೇಳ್ತಾನೆ, ನಾನೇ ಇದನ್ನು ನಿನ್ನ ಗೂಡಿಗೆ ತೆಗೆದುಕೊಂಡು ಬಂದು ಹಾಕ್ಲಾ, ನೀನು ಎಷ್ಟೊಂದು ಕಷ್ಟಪಡ್ತಾ ಇದೆಯಾ, ಇದು ನಿನ್ನಿಂದ ಆಗ್ತಾ ಇಲ್ಲ, ಒಂದು ಕೆಲಸ ಮಾಡಲಾ, ಸೊ ನಾನು ನಿನಗೆ ಹೆಲ್ಪ್ ಮಾಡಲಾ? ಯಾವ ಹೆಲ್ಪ್ ಮಾಡ್ತೇನೆ, ನಾನೇ ಇದನ್ನು ತೊಗೊಂಡು ಬಂದು ನಿನ್ನ ಗೂಡಿಗೆ ಹಾಕೋದಾ ಅಂತ ಹೇಳ್ಬಿಟ್ಟು ಟೀಲು ಕೇಳ್ತಾನೆ. ಟೀಲುನೇ ಹಮ್ದರ್ದಿ ಸೆ ಪೂಛ, ಅವನೇನೋ ಹೆಲ್ಪಿಂಗ್ ನೇಚರ್, ಹೆಲ್ಪ್ ಮಾಡಬೇಕು, ಅಯ್ಯೋ ಪಾಪ ಇರುವೆ ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಹೇಳುತ್ತೆ ಇರುವೆ, ಚೀಂಟಿ ಬೋಲಿ ನಹಿ ಮೈ ಇಸೆ ಖುದ್ ಲೇ ಜಾऊंगी, ಇಲ್ಲ ಇದನ್ನು ನಾನೇ ನನ್ನ ಗೂಡಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು
ಇರುವೆ ಹೇಳುತ್ತೆ. ಹೌದಾ ಮಕ್ಕಳೇ, ಇಷ್ಟು ಲಾಸ್ಟ್ ಆಗಿತ್ತು. ಹೌದಾ, ಹಾಗಾದರೆ ನೋಡೋಣ ಮುಂದೇನಾಗುತ್ತೆ ಅಂತ. ಓಕೆ ಸಿ ಚಿಲ್ड्रंस, अगर तुम इसे ना ले जा सकी तो क्या करोगे? टीलो ने धीरे से पूछा. ನೋಡಿ ಮಕ್ಕಳೇ, ಪುನಃ ಟಿಲು ಕೇಳ್ತಾನೆ. ಏನಂತ ಕೇಳ್ತಾನೆ? ಅಗರ್ ತುಮ್, ಇಫ್ ಯು ಕೆನಾಟ್, ಸೊ ವಾಟ್ ಯು ವಿಲ್ ಡೂ? ಇದು ನಿನಗೆ ಸಾಧ್ಯ ಆಗದೆ ಇದ್ದರೆ, ಅಂದರೆ ಇದನ್ನು ನಿನ್ನ ಗೂಡಿಗೆ ತೆಗೆದುಕೊಂಡು ಹೋಗಲಿಕ್ಕೆ ನಿನ್ನಿಂದ ಆಗೋದಿಲ್ಲ, ನಿನಗೆ ಸಾಧ್ಯ ಆಗಿಲ್ಲ ಅಂದರೆ ಏನು ಮಾಡ್ತೀ? ಸೊ ನಾ ಲೇ ಜಾ ಸಕಿ, ಯು ಕೆನಾಟ್ ಬ್ರಿಂಗ್ ದಟ್ ಟು ಯುವರ್ ಬಿಲ್ ಮೀನ್ಸ್ ಗೂಡು. ನಿನ್ನ ಗೂಡಿಗೆ ಇದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಅಂದರೆ ಏನು ಮಾಡ್ತೀಯ ನೀನು? ಸೊ ನಿನ್ನಿಂದ ಸಾಧ್ಯನಾ ಅಂತ ಹೇಳ್ಬಿಟ್ಟು टीलू पूछा. कैसे पूछा इन्होंने? सो टीलू ने धीरे से पूछा, ಅಂದರೆ ನಿಧಾನವಾಗಿ ಕೇಳ್ತಾನೆ. ಹೌದಾ, ಇರುವೆ ರಾಣಿ, ಅಕಸ್ಮಾತ್ ಏನಾದರೂ ನಿನ್ನಿಂದ ಇದು ಸಾಧ್ಯ ಆಗಲಿಲ್ಲ ಅಂದರೆ, ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ನೀನೇನು ಮಾಡ್ತೀಯಾ? ಸಿ ವಿಶ್ವಾಸ ಕೆ ಸಾಥ್ ಚೀಂಟಿ ನೆ ಕಹಾ. ಆಗ ಹೇಳುತ್ತೆ ವಿಶ್ವಾಸ ವಿತ್ ಹೋಪ್. ಹೋಪ್ ಮೀನ್ಸ್ ವಿಶ್ವಾಸವಾಗಿ. चींटी ने कहा, सो सी आंट सेड, ಹೇಳುತ್ತೆ कोशिश करने पर मैं हारूंगी नहीं. कोशिश करने पर मीन्स, कोशिश मीन्स प्रयत्न, एफर्ट्स. ओके, एफर्ट ಅಂತ ಕರೀತೀವಿ. ಓಕೆ, ಇಫ್ ಐ ಪುಟ್ ಎಫರ್ಟ್ ಶ್ಯೂರ್ಲಿ ಐ ವಿಲ್ ಗೆಟ್ ಸಕ್ಸಸ್. ನಾನು ಎಫರ್ಟ್ಸ್ ಹಾಕಿದ್ದೆ ಆದರೆ ಮೈ ಹಾರುಂಗ ನಹಿ, ಐ ವಿಲ್ ನಾಟ್ ಲೂಸ್. ಲೂಸ್ ಮೀನ್ಸ್ ಸೋಲೋದಿಲ್ಲ. ಹಾರ್ನ ಮೀನ್ಸ್ ಲೂಸ್ ಅಂತ ಕರಿತೀವಿ ಮಕ್ಕಳ, ಸೋಲೋದು. ನಾನು ಪ್ರಯತ್ನ ಪಟ್ಟಿದ್ದೆ ಆದರೆ ನಾನು ಸೋಲೋದೇ ಇಲ್ಲ, ನಾನು ಪಾಸ್ ಆಗ್ತೀನಿ, ಗೆಲುವನ್ನು ಪಡ್ಕೋತೀನಿ. ನಾನು ಹೇಗಾದರೂ ಮಾಡಿ ಪ್ರಯತ್ನಪಟ್ಟು ಇದನ್ನು ನನ್ನ ಗೂಡಿಗೆ ತೆಗೆದುಕೊಂಡು ಹೋಗ್ತೀನಿ. ಯಾಕಂದರೆ ಆ ವಿಶ್ವಾಸ, ಆ ಹೋಪ್ಸು ನನ್ನಲ್ಲಿದೆ ಅಂತ ಹೇಳುತ್ತೆ. ಯಾವುದು? ಚೀಂಟ್. ಓಕೆ ಚಿಲ್ड्रंस, तुम इतनी मेहनत करोगी? टीलू ने फिर पूछा. तुम इतनी मेहनत मीन्स हार्ड वर्क, ಪರಿಶ್ರಮ. ಬಟ್ ನೀನು ತುಂಬ ಕಷ್ಟಪಡ್ತಿದೆಯಲ್ಲ, ಹೌದಲ್ವೋ? ಸೊ ಇಟ್ ಈಸ್ ನಾಟ್ ಈಸಿ ಫಾರ್ ಯು ಟು ಯು. ಇದು ನಿನಗೆ ತುಂಬ ಈಸಿ ಅಲ್ಲ, ಇದು ಅಷ್ಟು ಈಸಿ ಆಗಲ್ಲ, ಸುಲಭ ಅಲ್ಲ, ತುಂಬ ಕಷ್ಟ ಇದೆ. ಸೊ ನಿನ್ನಿಂದ ಇದು ಸಾಧ್ಯ ಇಲ್ವಲ್ಲ, ಅದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಏನು ಮಾಡ್ತೀಯಾ? ಹೌದಾ? ಸಿ ಹೌದಾ, टीलू ने फिर पूछा क्या तुम इतनी मेहनत करोगी? ಬಟ್ ನೀನು ಎಷ್ಟೊಂದು ಕಷ್ಟಪಡ್ತಿದೆಯಲ್ಲ, ನಿನಗೆ ಆಗ್ತಾ ಇಲ್ವಲ್ಲ ಅಂತ टीलू ಕೇಳ್ತಾನೆ. ಇಸ್ ಬಾರ್ ಚೀಂಟಿ ಕೋ ಗುಸ್ಸಾ ಆ ಗಯಾ. ಏನಾಯಿತು? ಈ ಮಾತನ್ನು ಕೇಳಿ ಚೀಂಟಿ, ಇರುವೆಗೆ, ಆಂಟಿಗೆ ಗುಸ್ಸಾ, ಹ್ಯಾಂಗ್ರಿ ಅಂದರೆ ಕೋಪ, ಸಿಟ್ಟು ಬಂದ್ಬಿಡ್ತು. ಯಾರ ಮೇಲೆ? टीलू ಬಗ್ಗೆ ಕೋಪ ಬಂದ್ಬಿಡ್ತದಕ್ಕೆ. ಆಗ ವಹ ಬೋಲಿ, ಅದು ಹೇಳುತ್ತೆ ಮೆಹನತ್ ಸೆ ಕಾಮ್ ಕರ್ನಾ ಬಹುತ್ ಅಚ್ಚಿ ಬಾತ್ ಹೈ. ಹೋಗಲೋ ಫೂಲ್, ಯು ಆರ್ ಫೂಲಿಶ್, ನೀನೊಬ್ಬ ದಡ್ಡ. ಏನು ಗೊತ್ತಾ? ಮೆಹನತ್ ಸೆ ಕಾಮ್ ಕರ್ನಾ, ತುಂಬ ಎಫರ್ಟ್ಸ್ ಹಾಕಿ ಹಾರ್ಡ್ ವರ್ಕಿಂದ ಕೆಲಸ ಮಾಡೋದು ಕ್ಯಾ ಬಹುತ್ ಅಚ್ಚಿ ಬಾತ್ ಹೈ. ಇಟ್ ಈಸ್ ವೆರಿ ಗುಡ್ ಥಿಂಗ್, ಗುಡ್ ಥಾಟ್. ವಿ ಶುಡ್ ಪುಟ್ ಎಫರ್ಟ್ ಟು ಗೆಟ್ ಸಮಥಿಂಗ್. ಈ ಫೂಲ್, ನಿನಗೆ ಗೊತ್ತಿದೆಯಾ, ನಾವು ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡಬೇಕು. ಕಷ್ಟ ಆಗುತ್ತಂತ, ಕಷ್ಟ ಹೋಗಲು ಅಂತ ಹೇಳುತ್ತೆ. ದಡ್ಡ, ನನಗೆ ಕಷ್ಟಪಡೋದಂದರೆ ತುಂಬ ಇಷ್ಟ. ಅವನು ಹೇಳ್ತಾನೆ ನಿನಗೆ ಕಷ್ಟ ಆಗ್ತಾಯಿದೆ, ತುಂಬ ಕಷ್ಟಪಡ್ತಾ ಇದೆಯಾ, ಇದನ್ನು ಹೇಗೆ ತೊಗೊಂಡು ಹೋಗ್ತೀಯಾ? ಕಷ್ಟ ಆಗುತ್ತಲ್ವ ಅಂತ ಕೇಳ್ತಾನೆ. ಇದಕ್ಕೆ ಸಿಟ್ಟು ಬರುತ್ತೆ, ಕಷ್ಟಪಟ್ಟರೆ ಜೀವನ ಆಗೋದು, ಹೌದಲ್ವ? ನನಗೆ ತುಂಬ ಇಷ್ಟ ಆಗುತ್ತೆ. ಯಾವುದೋ ಮೆಹನತ್ ಸೇ ಕಾಮ್ ಕರ್ನಾ ಬಹುತ್ ಅಚ್ಚಿ ಬಾತ್ ಹೈ. ಕಷ್ಟಪಟ್ಟು ಕೆಲಸ ಮಾಡೋದು ತುಂಬ ಒಳ್ಳೆಯ ಕೆಲಸ. ಸೊ ನಿನಗೆ ಅಷ್ಟು ಗೊತ್ತಿಲ್ವ ದಡ್ಡ, ಫೂಲ್ ಅಂತ ಹೇಳ್ಬಿಟ್ಟು ಅದು ಬೈಯುತ್ತೆ. ಚಲೋ, ಚಲೋ ಮೀನ್ಸ್ ಎಸ್, ಇಲ್ಲಿಂದ ನಡೆ, ಮುಂದೆ ನೀನು ಮುಂದೆ ಹೋಗ್ತಾ ಇರು. ಹಬ್ ತುಮ್ ಮುಜೆ ಕಾಮ್ ಕರ್ನೆ ದೋ. ಹಬ್ ತುಮ್, ನೌ ಹಬ್, ತುಮ್ ಮೀನ್ಸ್ ಯು. ಲೆಟ್ ಮೀ ಕಂಪ್ಲೀಟ್ ಮೈ ವರ್ಕ್. ನನಗೆ ನನ್ನ ಕೆಲಸ ಮಾಡಲಿಕ್ಕೆ ಬಿಡು, ನಾನು ಇದನ್ನು ನನ್ನ ಗೂಡಿಗೆ ತೆಗೆದುಕೊಂಡು ಹೋಗ್ತೀನಿ. ಸೊ ಲೆಟ್ ಮೀ ಕಂಪ್ಲೀಟ್ ಮೈ ವರ್ಕ್. ಓಕೆ, ಸೊ ಗೆಟ್ ಔಟ್ ಫ್ರಮ್ ಹಿಯರ್.
ಇಲ್ಲಿಂದ ಹೋಗು ನೀನು ಅಂತ ಹೇಳುತ್ತೆ. ಯಾರು ಹೇಳಿದ್ದು? ಆಂಟ್ ಹೇಳುತ್ತೆ. ಇಲ್ಲಿಂದ ಹೋಗ್ತಾ ಇರೋ, ನನಗೆ ನನ್ನ ಕೆಲಸ ಮಾಡಲಿಕ್ಕೆ ಬಿಡು. ಓಕೆ ಚಿಲ್ಡ್ರನ್ಸ್, ಸಿ ಚಲೋ ಅಬ್ ತುಮ್ ಮುझे ಕಾಮ್ ಕರ್ನೆ ದೋ. ಈಗ ನೀನು ನನ್ನ ಕೆಲಸ ಮಾಡಲಿಕ್ಕೆ ಬಿಡು. ಪದೇ ಪದೇ ಅದಕ್ಕೋಸ್ಕರ ಡಿಸ್ಟರ್ಬ್ ಮಾಡ್ತಾ ಇದೆಯಾ? ಟೀಲು ವಹಾನ್ ಸೆ ಚುಪ್ ಚಾಪ್ ಹಟ್ ಗಯಾ. ಯಾವಾಗ ಇದಕ್ಕೆ ಸಿಟ್ಟು ಬಂತು, ಕೋಪ ಮಾಡ್ಕೊಂಡು ಹೇಳುತ್ತೆ, ಏನಾಗ್ತದೆ? ಟೀಲು ಅಲ್ಲಿಂದ ಚುಪ್ ಚಾಪ್ ಮೀನ್ಸ್ ನಿಶಬ್ದ ಹೋಗ್ತಾನೆ, ಏನೂ ಮಾತಾಡಲಿಲ್ಲ, ಸುಮ್ಮನೆ ಅಲ್ಲಿಂದ ಹೊರಟೋಗ್ತಾನೆ. ಹೌದಾ? ತೋಡಿ ದೇರ್ ಬಾ ಟೀಲು ವಹಾ ಹಾಯ, ಅಲ್ಲಿಂದ ಆ ಟೈಮು ಹೊರಟೋಗ್ತಾನೆ. ತೋಡಿ ದೇರ್ ಬಾದ್ ಆಫ್ಟರ್ ಸಮ್ ಟೈಮ್. ಓಕೆ, ಕೆಲವು ಸಮಯ ಆದಮೇಲೆ ಅಥವಾ ಸ್ವಲ್ಪ ಹೊತ್ತಾದಮೇಲೆ, ಸ್ವಲ್ಪ ಟೈಮ್ ಆದಮೇಲೆ ಟೀಲು ವಹಾ ಆಯ, ಟೀಲು ವಾಪಸ್ ಬರ್ತಾನೆ ಅಲ್ಲಿಗೆ. ವಾಪಸ್ ಬಂದು ಉಸ್ನೆ ದೇಖಾ ಕಿ, ಈ ಸಾ ಟೀಲು ಅವನು ನೋಡ್ತಾನೆ, ಏನು? ದಾಲ್, ದಾಲ್ ಮೀನ್ಸ್ ಈ ಇತ್ತಲ್ಲ ಈ ಗ್ರೈನ್ ಕಾಳು ಬೇಳೆ, ವಹಾ ದಾಲ್ ಮೀನ್ಸ್ ಬೇಳೆನ ಕರಿತೀವಿ ನಾವು, ಗ್ರೈನ್ ಕರಿತೀವಿ. ಓಕೆ, ಆ ಕಾಳು ಅಥವಾ ಬೇಳೆ ಅಪ್ನಿ ಜಗ ಪರ್ ನಹಿ ಥಿ, ಸಿ ಅದು ಅದರ ಪ್ಲೇಸಲ್ಲಿ ಇರಲಿಲ್ಲ. ಆ ಬೇಳೆಕಾಳು ಎಲ್ಲಿತ್ತು ಫಸ್ಟು, ಅವನೆಲ್ಲಿ ನೋಡಿದ್ದ, ಆ ಪ್ಲೇಸಿಗೆ ಬಂದು ನೋಡ್ತಾನೆ, ಈಗ ಅಲ್ಲಿ ಬೇಳೆ ಆ ಗ್ರೈನ್ ಇಲ್ಲ, ಮಾಯ ಆಗಿದೆ. ಹಾಗಾದರೆ ಎಲ್ಲಿಗೆ ಹೋಯ್ತದೋ? ಎಸ್, ಏನಾಗಿದೆ? ಈ ಚೀಂಟ್ ಇದೆಯಾ ನೋಡಿ, ಇರುವೆ ಏನು ಮಾಡ್ತಾವಪ್ಪ ಅಂದರೆ ಇದನ್ನು ತೆಗೆದುಕೊಂಡು ತನ್ನ ಗೂಡಿಗಾಗಲೇ ಸಾಗಿಸಿತ್ತಿದ್ದು. ಹೌದಾ? ಇಲ್ಲಿ ಏನು ಕಷ್ಟಪಡ್ತಾ ಇದೆ, ಇದಾಗಲೇ ಅದನ್ನು ನಿಧಾನವಾಗಿ ತೆಳ್ಕೊಂಡು ತನ್ನ ಗೂಡಿಗೆ ತೆಗೆದುಕೊಂಡು ಹೋಗಿತ್ತು. ಅಲ್ಲಿ ಕಾಳು ಇರಲಿಲ್ಲ. ಓಕೆ, ಕುಚ್ ದೂರಿ ಪರ್ ಚೀಂಟಿಯ ಕಥಾರ್ ಮೇ, ಅವ್ನು ನೋಡ್ತಾನೆ, ಕುಚ್ ದೂರಿ ಪರ್, ದೂರ ಮೀನ್ಸ್ ಸ್ವಲ್ಪ ದೂರದಲ್ಲಿ, ಚೀಂಟಿಯ ಮೀನ್ಸ್ ಆ್ಯಂಡ್ಸ್ ಇರುವೆಗಳು, ಕಥಾರ್ ಮೇ, ಕಥಾರ್ ಮೀನ್ಸ್ ಸಿ ಇನ್ ದ ಲೈನ್ ಲೈಕ್ ದಿಸ್, ಈ ಥರ ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು, ಒಂದರ ಹಿಂದೆ ಮತ್ತೊಂದು, ಅದರ ಹಿಂದೆ ಮತ್ತೊಂದು, ಅದರಿಂದ ಮತ್ತೊಂದು, ಹೀಗೆ ಲೈನಾಗಿ ಒಂದೇ ಸಾಲು ಮಾಡಿಕೊಂಡು, ಹೌದಾ? ಈ ಥರ ಲೈನಾಗಿ 1 by 1. ಕಥಾ ಮೀನ್ಸ್ ಲೈನ್, ಪಂಕ್ತಿ ಅಂತ ಕರಿತೀವಿ ಮಕ್ಕಳು. ಪಂಕ್ತಿ ಮೀನ್ಸ್ ಸಾಲು ಸಾಲಾಗಿ, ಏಕಕ್ಕೆ ಪೀಛೆ ಏಕ, ಒಂದರ ಹಿಂದೆ ಮತ್ತೊಂದು, ಇದರಿಂದ ಇನ್ನೊಂದು, ಅದರಿಂದ ಮತ್ತೊಂದು, ಅದರಿಂದ ಮತ್ತೊಂದು, ಹೀಗೆ ಒಂದಾದ್ಮೇಲೆ ಒಂದು, ಒಂದರಿಂದ ಮತ್ತೊಂದು, ಹೀಗೆ. ಎಸ್, एक के पीछे एक चने की दाल को घसीटे ले जा रही थी. ಸಿ ಈ ಕಾಳನ್ನು ಪೀಸ್ ಮಾಡಿಕೊಂಡು ಹೇಗೆ ಒಂದೊಂದೇ ಸಾಗಿಸ್ತಾ ಇದ್ದು. ಘಸೀಟೆ ಲೇ ಜನ ಮೀನ್ಸ್ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾವೆ. ತಬ್ ಟೀಲು ಕೋ ಲಘಾ, ಇದನ್ನು ನೋಡಿದಾಗ ಟೀಲುಗೆ ಅರ್ಥ ಆಗುತ್ತೆ. ಟೀಲು ಅಂದ್ಕೊಳ್ತಾನೆ, ಇನ್ಸೆ ಹಮೇ ಸಹಯೋಗ और अनुशासन भी सीखना चाहिए. ಸಿ ವಾವ್ ಅಲ್ವಾ, ಎಂಥ ಅದ್ಭುತ, ವಾಟ್ ಎ ವಂಡರ್. ಹೌದಾ? ಸೊ ಈ ಸಣ್ಣ ಸಣ್ಣ ಇರುವೆಗಳಿಂದ, ಸಣ್ಣ ಸಣ್ಣ ಜೀವಿ ಇದು, ಹೌದಾ? ಸ್ಮಾಲ್ ಇನ್ಸೆಕ್ಟ್, ಒಂದು ಸಣ್ಣ ಕ್ರಿಮಿ, ಒಂದು ಸಣ್ಣ ಹುಳು, ಒಂದು ಸಣ್ಣ ಇರುವೆಯಿಂದ, ಓಕೆ, ಹಮೆ ಹಿಂಸೆ ಮೀನ್ಸ್ ಫ್ರಮ್ ದೀಸ್ ಹ್ಯಾಂಡ್ಸ್, ಇರುವೆಗಳಿಂದ ಹಮೆ ಸಹಯೋಗ और अनुशासन भी सीखना है. सहयोग मीन्स सी ಮಿಲ್ಕರ್ ಕಾಮ್ ಕರ್ನಾ, ಟುಗೆದರ್ ಅಂದರೆ ಎಲ್ಲರೂ ಕೂಡಿಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಹೌದಾ? ಒಗ್ಗಟ್ಟಲ್ಲಿದ್ದರೆ ಬಲ ಜಾಸ್ತಿ ಆಗುತ್ತೆ. ಸಿ ನೋಡಿ, ಈ ಥರ ಎಲ್ಲ ಇರುವೆಗಳು ಒಂದೊಂದೇ ಸಣ್ಣ ಸಣ್ಣ ಕಾಳನ್ನು ತಗೊಂಡು ಹೋಗ್ತಾ ಇದ್ದರೆ ಭಾಳ ಈಸಿ ಅನಿಸುತ್ತೆ ವರ್ಕ್. ಹೌದೋ ಅಲ್ವೋ? ಇವುಗಳನ್ನ ನೋಡಿ ಕಲಿಬೇಕು ನಾವು. ಸಹಯೋಗ ಮೀನ್ಸ್ ಟುಗೆದರ್ನೆಸ್, ಒಟ್ಟಿಗೆ ಬಾಳುವುದು, ಒಗ್ಗಟ್ಟನ್ನು. ಮತ್ತು ಅನುಶಾಸನ್ ಮೀನ್ಸ್ ಡಿಸಿಪ್ಲಿನ್. ಹೌದಾ? ಅನುಶಾಸನ ಮೀನ್ಸ್ ಡಿಸಿಪ್ಲಿನ್ ಅಂದ್ರೇನು, ಶಿಸ್ತು ಅಂದ್ರೇನು, ಸಹಯೋಗ ಅಂದ್ರೇನು ಅನ್ನೋದನ್ನು ಇವುಗಳನ್ನ ನೋಡಿ ನಾವು ಕಲ್ತ್ಕೋಬೇಕು. ನೋಡಿ ಎಷ್ಟು ಶಿಸ್ತಾಗಿ, ಎಷ್ಟು ಡೀಸೆಂಟಾಗಿ, ಡಿಸಿಪ್ಲಿನ್ ಆಗಿ ಒಂದರಿಂದ ಒಂದು ಸಾಲಾಗಿ ಹೋಗ್ತಾನೋ, ಇದು ಡಿಸಿಪ್ಲಿನ್. ಹೌದಾ ಮಕ್ಕಳೇ? ನಿಮ್ಮನ್ನೇನಾದರೂ ಕ್ಲಾಸಿಂದ ಆಚೆ ಹೋಗಿ ಮಕ್ಕಳ ಅಂತ ಪರ್ಮಿಷನ್ ಕೊಟ್ಟರೆ ಟೀಚರ್ಸ್ ಏನು ಮಾಡ್ತೀರಿ? ಹೇಗೆ ಹೋಗ್ತೀರಾ? ಒಬ್ಬರ ಮೇಲೆ ಒಬ್ಬರು ನುಗ್ಗಿ ವೇಗವಾಗಿ ಒಬ್ಬನ ತಳ್ಳಿ ನೂಕಿ ಒಬ್ಬನ ಮೇಲೆ ಒಬ್ಬ ಬಿದ್ದುಕೊಂಡು ಹೇಗೆ ಬೇಕಾಗಿ ಓಡ್ತೀರ ಚಿಲ್ಲಾಪಿಲ್ಲಿಯಾಗಿ. ಆದರೆ ನೋಡಿ ಇರುವೆಗಳು ನೋಡಿ ಎಷ್ಟು ನೀಟಾಗಿ ಡಿಸಿಪ್ಲಿನ್ ಆಗಿ 1 by 1 ಅಚ್ಚುಕಟ್ಟಾಗಿ ನೀಟಾಗಿ ಹೋಗ್ತಾ ಇದ್ದಾವೆ. ನೀವೀಗ ಹೋಗ್ತೀರಾ ಸ್ಕೂಲ್ ಬಿಟ್ಟರೆ?
ನೋ ಚಾನ್ಸ್. ಮನೆಗೆ ಹೋಗಬೇಕಾದ್ರೆ ಅಥವಾ ಮನೆಯಿಂದ ಸ್ಕೂಲಿಗೆ ಬರಬೇಕಾದ್ರೆ ಇಷ್ಟು ಶಿಸ್ತಾಗಿ ನೀವು ಹೋಗ್ತಿರೋ ಮಕ್ಕಳೇ ಇಲ್ಲ. ರಸ್ತೆ ತುಂಬ ಚಿಲಾಪಿಲಿಯಾಗಿ ಹೊಡೋಡ್ಕೊಂಡು ಹೆಂಗೆ ಬೇಕು ಹಂಗೆ ಹೋಗ್ತಾ ಇರ್ತಾರೆ. ಇಷ್ಟು ಶಿಸ್ತು ನಿಮ್ಮಲ್ಲೂ ಕೂಡ ಇಲ್ಲ. ಅದಕ್ಕೆ ಅವನು ಅಂದ್ಕೊಳ್ತಾನೆ, ಈ ವ್ಯಕ್ತಿ ಟೀಲು ಅಂದ್ಕೊಳ್ತಾನೆ, ಹುಡುಗ ಇವುಗಳನ್ನ ನೋಡಿ ನಾವು ಕಲಿಬೇಕು. ಯಾವುದನ್ನು? ಸಹಯೋಗ ಮೀನ್ಸ್ ಕೂಡಿ ಬಾಳೋದು, ಮತ್ತು ಅನುಶಾಸನ ಮೀನ್ಸ್ ಡಿಸಿಪ್ಲಿನನ್ನು ನಾವು ಕಲ್ತ್ಕೋಬೇಕು ಅಂತ ಹೇಳಿಬಿಟ್ಟು ಈತ ಅಂದ್ಕೊಳ್ತಾನೆ ಮಕ್ಕಳು. ಓಕೆನಾ? ಅರ್ಥ ಆಯಿತಾ ಮಕ್ಕಳೇ? ಓಕೆ. ಸೊ ಇಲ್ಲಿಗೆ ಈ ಚಾಪ್ಟರ್ ಫಿನಿಶ್ ಆಗುತ್ತೆ. ಓಕೆ ಚಿಲ್ಡ್ರನ್ಸ್. ಸೊ in the next class I will send classwork notes for this chapter. Okay children, is it clear? Okay, thank you children. Any doubt from this chapter? No. Okay children, thank you.